ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ. ಸಿಂಚನಾಳಿಗೆ ಆಗಲೇ 6 ತಿಂಗಳು ತುಂಬಿತ್ತು. ಇನ್ನೊಂದು ತಿಂಗಳು ಆಫೀಸಿಗೆ ಹೋಗ್ತೀನಿ ಎಂದು ಸಿಂಚನ ಹೇಳಿದರೂ ಕೇಳದ ಸೂರ್ಯ ಕೆಲಸ ಬಿಡಿಸಿ ಮನೆಯಲ್ಲಿಯೇ ಇರಿಸಿದ್ದನು. ಅವಳೊಬ್ಬಳನ್ನೇ ಕೆಲಸ ಮಾಡಲು ಬಿಡದೆ ಕಚೇರಿಗೆ ಹೋಗುವ ಮುಂಚೆ, ಕಚೇರಿಯಿಂದ ಬಂದ ನಂತರ ಅವಳ ಜೊತೆ ಸೂರ್ಯ ಕೂಡ ಕೆಲಸ ಮಾಡುತ್ತಿದ್ದನು. ಅವಳನ್ನು ತುಂಬ ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದನು. ಸಿಂಚನ ಮೊದಲಿಗಿಂತ ದಪ್ಪ ಆಗಿ ದುಂಡು ದುಂಡಾಗಿದ್ದಳು. ಅವಳ ಹೊಟ್ಟೆ ಕೂಡ ದಪ್ಪವಾಗಿತ್ತು. ಅಲ್ಲದೆ ಚಿನ್ನು ದಿನಕ್ಕೆ ಒಮ್ಮೆಯಾದರೂ ಬಂದು ಅವಳನ್ನು ನೋಡಿಕೊಂಡು ಮಾತನಾಡಿಕೊಂಡು ಅವಳ ಜೊತೆ ಕಾಲ ಕಳೆದು ಅವಳಿಗೆ ಬೇಜಾರಾಗದ ಹಾಗೆ ನೋಡಿಕೊಳ್ಳುತ್ತಿದ್ದಳು. ಅವಳಿಗೆ ಇಷ್ಟವಾದ ಅಡಿಗೆ ಮಾಡಿ ಬಡಿಸುತ್ತಿದ್ದಳು. ಇದರಿಂದ ಅವರಿಬ್ಬರು ಇನ್ನೂ ಹತ್ತಿರವಾಗಿದ್ದರು. ಕಿರಣ, LKG ಸರ್ ಇದ್ದಿದ್ರೆ ನಾವು ಲೇಟಾಗಿ ಬಂದ ತಕ್ಷಣ ಬೈಯುತ್ತಿದ್ರು. ಆದರೆ ಈಗ ನಮ್ಮನ್ನು ಬೈಯುವವರು ಯಾರೂ ಇಲ್ಲ. ಇಷ್ಟು ದಿನ ಇವರೇನು ಹೀಗಾಡ್ತಾರೆ ಎಂದು ಹಿಂದೆಯಿಂದ ಅವರನ್ನು ಬೈಯುವುದು, ಆಡಿಕೊಂಡು ನಗುವುದು ಮಾಡುತ್ತಿದ್ದು, ಈಗ ಆಫೀಸ್ನಲ್ಲಿ ಅವರಿಲ್ಲದೆ ಎಷ್ಟೋ ಜನ ಇಲ್ಲ ಎನಿಸುತ್ತಿದೆ ಎಂದು ಸೂರ್ಯ ಬೇಸರದಲ್ಲಿ ಹೇಳಿದರೆ, ಮನುಷ್ಯ ಅಂದರೆ ಹಾಗೆ ಅಲ್ವಾ ಸೂರ್ಯ, ಇದ್ದಾಗ ಜರಿಯುವುದು, ಇಲ್ಲದಿದ್ದಾಗ ಮರುಗುವುದು, ಇದೇ ಅಲ್ವಾ ನಮ್ಮ ಮನಸ್ಥಿತಿ ಎಂದು ಕಿರಣ ಹೇಳಿದನು. ಇಲ್ಲ ಕಿರಣ, LKG ಸರ್ನ ನಾವು ಯಾವತ್ತೂ ಜರಿದಿಲ್ಲ, ತಮಾಷೆ ಮಾಡುತ್ತಿದ್ದೆವು ಅಷ್ಟೇ. ಆದರೆ ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದರು ಎಂದು ಇವಾಗ ಅರ್ಥ ಆಗುತ್ತಿದೆ ಎಂದನು ಸೂರ್ಯ. ಲಿಂಗಸೂರು ಕಾರ್ಯಪ್ಪ ಗೌಡ ನಿವೃತ್ತಿ ಹೊಂದಿ ಮನೆಗೆ ಹೋಗಿದ್ದು ಕಚೇರಿಯ ಎಲ್ಲರಿಗೂ ಬೇಸರವಾಗಿತ್ತು. ಕಿರಣ, ನಿನ್ನನ್ನು MD ಸರ್ ಕರೆಯುತ್ತಿದ್ದಾರೆ ಎಂದನು ಕೀರ್ತನ್. ಸೂರ್ಯ, ಈ ಫೈಲ್ನಲ್ಲಿ ಇರುವುದನ್ನು ಲ್ಯಾಪ್ಟಾಪ್ಗೆ ಸೇವ್ ಮಾಡು ಎಂದು ಹೇಳಿ ಅವನ ಕೈಯಲ್ಲಿದ್ದ ಕಡತವನ್ನು ಸೂರ್ಯನ ಕೈಗೆ ನೀಡಿದವನು MD ಅವರ ಚೇಂಬರ್ಗೆ ಹೋಗಿದ್ದನು. ಇದು ವೆರಿ ಇಂಪಾರ್ಟೆಂಟ್ ಲೆಟರ್. ಇದಕ್ಕೆ SLN ಕಂಪನಿಯ MD ಆದ ನಿತಿನ್ ಅವರಿಂದ ಸಹಿ ಹಾಕಿಸಬೇಕು. ಅಂತಹ ದೊಡ್ಡ ಕಂಪನಿಯವರು ನಮ್ಮ ಕಂಪನಿಯ ಜೊತೆ ಟೈಅಪ್ ಮಾಡಿಕೊಂಡಿರುವುದೇ ನಮ್ಮ ಅದೃಷ್ಟ. ನಾನು ಈಗಾಗಲೇ ಅವರ ಜೊತೆ ಮಾತನಾಡಿದ್ದೇನೆ. ಈ ಕೆಲಸಕ್ಕೆ ಖುದ್ದಾಗಿ ನಾನೇ ಹೋಗಬೇಕಿತ್ತು. ಆದರೆ ನನಗೆ ಬೇರೆ ಕೆಲಸ ಇದೆ. ನನ್ನ ಕಚೇರಿಯಲ್ಲಿ ನಾನು ಕಣ್ಣು ಮುಚ್ಚಿ ನಂಬುವಂತಹ ವ್ಯಕ್ತಿಗಳು ಅಂದರೆ ನೀನು ಮತ್ತು ಸೂರ್ಯ. ಅದಕ್ಕೆ ಈ ಕೆಲಸ ನಿನಗೆ ವಹಿಸುತ್ತಿದ್ದೇನೆ. ಈ ಲೆಟರ್ ಯಾರ ಕೈಗೂ ಸೇರಬಾರ್ದು. ಸಹಿ ಹಾಕಿಸಿದ ತಕ್ಷಣ ನನ್ನ ಕೈ ಸೇರಬೇಕು ಎಂದು ಹೇಳಿ ಆ ಪತ್ರವನ್ನು ಕಿರಣನ ಕೈಗೆ ನೀಡಿದರು MD ಅಲೋಕ್ ಕುಮಾರ್. ಥ್ಯಾಂಕ್ ಯು ಸರ್, ನಿಮ್ಮ ನಂಬಿಕೆಯನ್ನು ಖಂಡಿತ ಉಳಿಸಿಕೊಳ್ಳುತ್ತೇನೆ ಎಂದು ಹೇಳಿ ಆ ಪತ್ರವನ್ನು ತೆಗೆದುಕೊಂಡು ಹೊರಬಂದವನು ಸೂರ್ಯನಿಗೆ ಹೇಳಿ SLN ಕಂಪನಿಯ ಕಡೆ ಹೊರಟನು. ಅಲೋಕ್ ಕುಮಾರ್ ಅವರು SLN MD ನಿತಿನ್ ಅವರ ಜೊತೆ ಮಾತನಾಡಿದ್ದರಿಂದ ಕಿರಣ ಹೋಗುತ್ತಿದ್ದ ಹಾಗೆ ಟಪಾಲಿನ ಒಳಗಿದ್ದ ಪತ್ರಕ್ಕೆ ಸಹಿ ಹಾಕಿಕೊಟ್ಟಿದ್ದರು. ಕಿರಣ ಮತ್ತೆ ಕಚೇರಿಗೆ ಬರುವುದು ಆಗಲೇ 5 ಗಂಟೆಯ ಸಮಯವಾಗಿತ್ತು. ಕಿರಣ ಕಚೇರಿಗೆ ಬರುವಷ್ಟರಲ್ಲಿ ಏನೋ ಮುಖ್ಯವಾದ ಕೆಲಸ ಎಂದು MD ಅವರು ಹೊರಟಾಗಿತ್ತು. ಅವರು ಆ ಪತ್ರವನ್ನು ಯಾರ ಕೈಗೂ ನೀಡಬಾರದು ಎಂದು ಹೇಳಿದ್ದರಿಂದ ಆ ಪತ್ರವನ್ನು ಬೆಳಿಗ್ಗೆ ಅವರಿಗೆ ತಲುಪಿಸಿದರಾಯಿತು ಎಂದುಕೊಳ್ಳುತ್ತಲೇ ಗೇಟಿನ ಬಳಿಗೆ ಬಂದವನು, ಕಿರಣ, ಈ ಫೈಲನ್ನು ಮ್ಯಾನೇಜರ್ಗೆ ನಿನಗೆ ಕೊಡಲು ಹೇಳಿದರು ಎಂದು ಕೆಲವು ಕಡತಗಳನ್ನು ಕಿರಣನ ಕೈಗೆ ನೀಡಿದನು ಕೀರ್ತನ್. ಅವುಗಳನ್ನು ಪಡೆದವನು ಸಹಿ ಮಾಡಿದ ಲೆಟರನ್ನು ಫೈಲ್ಗಳ ಜೊತೆ ಸೇರಿಸಿ ಎಲ್ಲವನ್ನು ತನ್ನ ಲ್ಯಾಪ್ಟಾಪ್ ಇದ್ದ ಬ್ಯಾಗಿಗೆ ಹಾಕಿಕೊಂಡು ಮನೆ ಕಡೆ ಹೊರಟನು. ಮನೆಗೆ ಬಂದವನು ಚಿನ್ನುಗೆ ಬ್ಯಾಗ್ ನೀಡಿ ಮಂಜ ಕೊಟ್ಟ ಕಾಫಿ ಕುಡಿಯುವಾಗ ಆಗಲೇ ಅವನಿಗೆ ಆಶ್ರಮದಿಂದ ಕರೆ ಬಂದಿತ್ತು. ಬಟ್ಟೆಯನ್ನು ಕೂಡ ಬದಲಿಸದೆ ಆಶ್ರಮದ ಕಡೆ ಹೊರಟಿದ್ದನು. ಆಶ್ರಮಕ್ಕೆ ಹೋದರೆ ಅಲ್ಲಿ ಸಾತ್ವಿಕ ತಲೆ ತಿರುಗಿ ಬಿದ್ದು ಪ್ರಜ್ಞೆ ಕಳೆದುಕೊಂಡಿದ್ದಳು. ಕಿರಣ ಹೋಗುವಷ್ಟರಲ್ಲಿ ಆಗಲೇ ಅಲ್ಲಿಯೇ ಇರುವಂತಹ ವೈದ್ಯರು ಅವಳನ್ನು ಪರೀಕ್ಷಿಸುತ್ತಿದ್ದರು. ಅವಳನ್ನು ಪರೀಕ್ಷಿಸಿ ಹೊರಬಂದ ವೈದ್ಯರನ್ನು, ಡಾಕ್ಟರ್, ಸಾತ್ವಿಕ ಹೇಗಿದ್ದಾಳೆ? ಅವಳಿಗೆ ಏನಾಗಿದೆ ಎಂದು ಗಾಬರಿಯಾಗಿ ಕೇಳಿದನು. ಭಯಪಡುವಂಥದ್ದು ಏನೂ ಇಲ್ಲ ಕಿರಣ, ಆದರೆ ಅವರ ಮನಸ್ಸಿನಲ್ಲಿ ಏನೋ ಒಂದು ಕೊರಗು ಇದೆ. ಅದರಿಂದ ಸರಿಯಾಗಿ ಊಟ ತಿಂಡಿ ಮಾಡದೆ ವೀಕ್ನೆಸ್ಸಿಂದ ಹೀಗಾಗಿದ್ದಾರೆ. ನಾನು ಟ್ಯಾಬ್ಲೆಟ್ ಕೊಡ್ತೀನಿ, ಸರಿ ಹೋಗ್ತಾರೆ ಎಂದು ವೈದ್ಯರು ಹೇಳಿದವರು ಅಲ್ಲಿಂದ ಹೊರಟಿದ್ದರು. ಕಿರಣಣ್ಣ, ಅವಳು ಯಾವಾಗಲೂ ಮಂಕಾಗಿರ್ತಾಳೆ. ಊಟ ಮಾಡು ಎಂದರೂ ತಿನ್ನುವುದಿಲ್ಲ. ಯಾವಾಗಲೂ ಕೆಲಸ ಅಂತ ಕೆಲಸ ಮಾಡುತ್ತಿರುತ್ತಾಳೆ ಎಂದು ಅಲ್ಲಿಯೇ ಇದ್ದ ಸುಜಾತ ಹೇಳಿದಳು. ಆಶ್ರಮಕ್ಕೆ ಬಂದಾಗೆಲ್ಲ ನೀನು ಮದುವೆಯಾಗು ಎಂದು ಕಿರಣ ಎಷ್ಟು ಹೇಳಿದರೂ ಕೇಳದೆ
ಈಗಾಗಲೇ ನನ್ನ ಮನಸ್ಸಿಂದ ನಿನ್ನನ್ನು ಮದುವೆಯಾಗಿದ್ದೇನೆ. ಸಂಸಾರ ಮಾಡದೆ ಇಷ್ಟೊಂದು ಮಕ್ಕಳಿಗೆ ತಾಯಿಯಾಗಿದ್ದೇನೆ. ನನ್ನ ಜೀವನಕ್ಕೆ ಇಷ್ಟೇ ಸಾಕು. ಇದೇ ನನಗೆ ತೃಪ್ತಿ ನೀಡಿದೆ, ನನ್ನ ಮನಸ್ಸಿಗೆ ನೆಮ್ಮದಿ ನೀಡಿದೆ ಎಂದು ಹೇಳಿ ನಯವಾಗಿ ಕಿರಣನ ಮಾತನ್ನು ತಳ್ಳಿ ಹಾಕುತ್ತಿದ್ದಳು. ಸಾತ್ವಿಕಳಿಗೆ ಪ್ರಜ್ಞೆ ಬರುವವರೆಗೂ ಅಲ್ಲಿಯೇ ಇದ್ದವನು ಅವಳಿಗೆ ಪ್ರಜ್ಞೆ ಬಂದ ನಂತರ ಬುದ್ಧಿವಾದ ಹೇಳಿ ಮನೆಗೆ ಬಂದಿದ್ದನು. ಕಿರಣ ಬರುವುದು ಅದಾಗಲೇ ತಡರಾತ್ರಿ ಆಗಿತ್ತು. ಚಿನ್ನು ಅಷ್ಟರಲ್ಲಿ ಊಟ ಮಾಡಿ ಮಲಗಿದ್ದಳು. ಆಶ್ರಮದಲ್ಲಿ ಸಾತ್ವಿಕಳ ಸ್ಥಿತಿಯನ್ನು ನೋಡಿದವನಿಗೆ ಊಟ ಮಾಡಲು ಮನಸ್ಸು ಇಲ್ಲದಿದ್ದರೂ ಸೇರಿದಷ್ಟು ತಿಂದು ಕೋಣೆಗೆ ಬಂದರೆ ಚಿನ್ನು ಅದಾಗಲೇ ನಿದ್ರಿಸುತ್ತಿದ್ದಳು. ಬೆಳಗ್ಗೆಯಿಂದ ಓಡಾಟದ ಆಯಾಸದಿಂದ ಸುಸ್ತಾಗಿದ್ದರಿಂದ ಅವಳನ್ನು ಎಚ್ಚರ ಮಾಡದೆ ಅವಳ ಪಕ್ಕ ಮಲಗಿದನು. ಚಿನ್ನು ಚಿನ್ನು ಎಂದು ಕೋಣೆಯಿಂದಲೇ ಇಡೀ ಮನೆಗೆ ಕೇಳುವ ಹಾಗೆ ಕೂಗುತ್ತಿದ್ದನು ಕಿರಣ. ಮಂಜಣ್ಣ, ಇವ್ರು ಯಾಕಿಷ್ಟು ಜೋರ ಕೂಗ್ತಿದ್ದಾರೆ ಎಂದು ಭಯದಲ್ಲಿ ಹೇಳುತ್ತಾ ಮೇಲೆ ಹೋದಳು. ಕಿರಣ ಧ್ವನಿಯಲ್ಲಿ ಅವನ ಕೋಪವನ್ನು ಗ್ರಹಿಸಿದ ಮಂಜ ಕೂಡ ಭಯದಿಂದಲೇ ನಿಂತನು. ಏನಾಯ್ತು ರೀ, ಯಾಕೆ ಹೀಗೆ ಕೂಗುತ್ತಿದ್ದೀರಾ ಎಂದು ಕೇಳಿದಳು. ನನ್ನ ಬ್ಯಾಗನ್ನು ಕ್ಲೀನ್ ಮಾಡಿದ್ದು ಯಾರು ಎಂದನು ಅದೇ ಕೋಪದಲ್ಲಿ. ಇದ್ಯಾಕೆ ಇವತ್ತು ಹೀಗೆ ಕೇಳ್ತಿದ್ದೀರಾ? ನಾನೇ ತಾನೇ ಯಾವಾಗಲೂ ನಿಮ್ಮ ಬ್ಯಾಗನ್ನು ಕ್ಲೀನ್ ಮಾಡುವುದು, ಇವತ್ತು ಹಾಗೆ ಮಾಡಿದೆ ಎಂದಳು. ಕಿರಣ ಕಚೇರಿಯಿಂದ ಬಂದ ತಕ್ಷಣ ಅವನ ಬ್ಯಾಗನ್ನು ತೆಗೆದುಕೊಂಡು ಅದರಲ್ಲಿದ್ದ ಲ್ಯಾಪ್ಟಾಪ್ ಎತ್ತಿಟ್ಟು ನೀರಿನ ಬಾಟಲಿಯನ್ನು ತೆಗೆದು ಬ್ಯಾಗನ್ನು ಸ್ವಚ್ಛ ಮಾಡುತ್ತಿದ್ದಳು. ಇಂದೂ ಕೂಡ ಅದರಲ್ಲಿದ್ದ ಕಡತಗಳನ್ನು ಎತ್ತಿಟ್ಟು ಲ್ಯಾಪ್ಟಾಪ್ ತೆಗೆದಿಟ್ಟು ಬ್ಯಾಗಿನಲ್ಲಿ ಕೆಲವು ಹಳೆ ವೇಸ್ಟ್ ಪೇಪರ್ ಇದ್ದಿದ್ದನ್ನು ನೋಡಿ ಎಲ್ಲವನ್ನು ಕಸದ ಬುಟ್ಟಿಗೆ ಹಾಕಿ ಸ್ವಚ್ಛ ಮಾಡಿದ್ದಳು. ನಿನ್ನನ್ನು ಆ ಬ್ಯಾಗ್ ಸ್ವಚ್ಛ ಮಾಡು ಅಂತ ಹೇಳಿದವರು ಯಾರು? ನನ್ನ ಬ್ಯಾಗ್ ಯಾಕೆ ಮುಟ್ಟಿದೆ ನೀನು ಎಂದು ಕೂಗಾಡಿದನು. ಕಿರಣ ಎಂದಿಗೂ ಇಷ್ಟೊಂದು ಕೋಪ ಮಾಡಿಕೊಂಡಿರುವುದನ್ನು ಚಿನ್ನು ನೋಡಿರಲಿಲ್ಲ. ಅವನ ವರ್ತನೆಯನ್ನು ನೋಡಿ ಬೆದರಿದವಳು, ಯಾಕೆ ಹೀಗೆ ಹೇಳ್ತಿದ್ದೀರಾ? ಪ್ರತಿದಿನ ನಾನೇ ತಾನೇ ಕ್ಲೀನ್ ಮಾಡುವುದು. ಅದರೊಳಗಡೆ ತುಂಬ ಹಳೆಯ ಪೇಪರ್ ಇದ್ದು ಅದನ್ನೆಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕಿದೆ ಎಂದ ತಕ್ಷಣ ಅವಳ ಕಪಾಳಕ್ಕೆ ಜೋರಾಗಿ ಬಾರಿಸಿದನು. ಮದುವೆಯಾದಾಗಿನಿಂದ ಇದೇ ಮೊದಲ ಬಾರಿಗೆ ಚಿನ್ನುವಿನ ಮೇಲೆ ಕೈ ಮಾಡಿದ್ದನು. ಕಿರಣನ ಕೋಪಕ್ಕೆ ತರತರ ನಡುಗಿದವಳು ಚುರುಗುಡುತ್ತಿದ್ದ ಕೆನ್ನೆಯ ಮೇಲೆ ಕೈ ಇರಿಸಿ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಳು. ಎಂಥ ಕೆಲಸ ಮಾಡಿದ್ದೀಯಾ ಎಂದು ನಿನಗೆ ಗೊತ್ತಿದೆಯಾ? ಅದರಲ್ಲಿ ಇಂಪಾರ್ಟೆಂಟ್ ಲೆಟರ್ ಇತ್ತು, ಅದನ್ನು ನಾಳೆ ಬೆಳಿಗ್ಗೆ ನಾನು MD ಸರ್ಗೆ ಕೊಡಬೇಕಿತ್ತು. ಈಗ ಅವರು ಕೇಳಿದರೆ ನಾನು ಏನು ಹೇಳಲಿ ಎಂದು ಕೂಗಾಡಿದವನು, ಡಸ್ಟ್ಬಿನ್ ಎಲ್ಲಿದೆ ಹೇಳು, ನಾನೇ ಹುಡುಕಿಕೊಳ್ಳುವೆ ಎಂದನು. ಅದು ಡಸ್ಟ್ಬಿನ್ ಬೆಳಿಗ್ಗೆ ಕಸ ವಿಲೇವಾರಿ ಆಟೋ ಬಂದಿತ್ತು, ಅದಕ್ಕೆ ಹಾಕಿದೆ ಎಂದಳು. ಅವಳ ಈ ಮಾತು ಕೇಳಿದವನು ಇನ್ನೂ ಉಗ್ರನಾಗಿ ಮತ್ತೊಂದು ಕಪಾಳಕ್ಕೆ ಹೊಡೆದಿದ್ದನು. ಅದೆಷ್ಟು ಸುಲಭವಾಗಿ ಡಸ್ಟ್ಗೆ ಹಾಕಿದೆ ಎಂದು ಹೇಳ್ತಿದ್ದೀಯ? ಒಬ್ಬಳೆ ಮಗಳೆಂದು ಯಾರ ಭಯವೂ ಇಲ್ಲದೆ ದುರಹಂಕಾರದಲ್ಲಿ ಬೆಳೆದಿದ್ದೀಯ. ಯಾವುದರ ಬೆಲೆಯೂ ನಿನಗೆ ಗೊತ್ತಿಲ್ಲ. ಬಾವಿಯೊಳಗಿನ ಕಪ್ಪೆಯಾಗಿದ್ದೀಯ. ನಿನಗೆ ಗೊತ್ತಿರುವುದೊಂದೇ, ಅಣ್ಣ ಅಣ್ಣ ಅಣ್ಣ. ಯಾರಿಗೂ ಇಲ್ಲದೇ ಇರುವ ಅಣ್ಣ ನಿನ್ನೊಬ್ಬಳಿಗೆ ಮಾತ್ರ ಇರುವುದು. ಅವನು ಕೂಡ ನಿನ್ನನ್ನು ತಲೆಯ ಮೇಲೆ ಹೊತ್ತು ಮೆರೆಸುತ್ತಿದ್ದಾನೆ. ನೀನು ಮೆರೆಯುತ್ತಿದ್ದೀಯ. ನಿನ್ನಿಂದ ಈಗ ಆಫೀಸ್ನಲ್ಲಿ ನಾನು ಅವಮಾನ ಪಡುವ ಹಾಗೆ ಆಗಿದೆ. ಈಗ ಲೆಟರ್ ಎಲ್ಲಿಂದ ತಂದು ಕೊಡಲಿ ನಾನು? ಅಥವಾ SLV ಗ್ರೂಪ್ MD ಬಳಿ ಹೋಗಿ ಆ ಲೆಟರ್ ಕಳೆದೋಗಿದೆ, ಮತ್ತೆ ಸಹಿ ಹಾಕಿಕೊಡಿ ಎಂದು ಕೇಳಿದರೆ ನನ್ನ ಮರ್ಯಾದೆ ಏನಾಗಬೇಡ ಎಂದು ಹೇಳಿ ತನ್ನ ಕೈಯನ್ನು ಮುಷ್ಟಿ ಹಿಡಿದು ಅಲ್ಲೇ ಇದ್ದ ಟೇಬಲ್ಗೆ ಗುದ್ದಿದನು. ನೋಡಿ, ತಪ್ಪು ಮಾಡಿರುವುದು ನಾನು. ನನಗೆ ಏನು ಬೇಕಾದರೂ ಹೇಳಿ, ಆದರೆ ನನ್ನ ಅಣ್ಣನ ಬಾಂಧವ್ಯದ ಬಗ್ಗೆ ಮಾತನಾಡಲು ಯಾವ ಯೋಗ್ಯತೆಯೂ ಇಲ್ಲ ನಿಮಗೆ. ಕಣ್ಣಲ್ಲಿ ನೀರು ತುಂಬಿಕೊಂಡೇ ಹೇಳಿದಳು. ಮುಚ್ಚು ಬಾಯಿ ಈಡಿಯಟ್. ಮತ್ತೆ ನಿನ್ನ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳಲು ನೋಡಬೇಡ. ನನಗೆ ಬರ್ತಾ ಇರುವ ಕೋಪಕ್ಕೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ಕೋಪದಲ್ಲಿಯೇ ಹೇಳಿ ಹೊರಹೋಗಿದ್ದನು. ಆದರೆ ಕಿರಣ ಆಡಿದ ಮಾತುಗಳನ್ನು ಕೇಳಿದವಳು ಮಾತ್ರ ಶಿಲೆಯಂತೆ ನಿಂತಳು. ಅವನು ಹೊಡೆದ ಏಟಿಗಿಂತ ಅವನ ಮಾತಿನ ಬಾಣಗಳು ಎದೆಗೆ ಚುಚ್ಚಿದವು. ಚಿನ್ನು ಎಂದಿಗೂ ಕೂಡ ಕಿರಣನಿಂದ ಇಂತಹ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ. ತನ್ನ ಅಣ್ಣನ ಬಗ್ಗೆ ಆಡಿದ ಅವನ ಮಾತಿನಿಂದ ಚಿನ್ನುವಿನ ಹೃದಯ ಛಿದ್ರವಾಗಿತ್ತು. ನಿಂತಲ್ಲಿಯೇ ಉಸಿರು ಕಟ್ಟಿದಂತಹ ಅನುಭವ ಆಗಿತ್ತು ಅವಳಿಗೆ. ನಿಂತಲ್ಲಿ ಕುಸಿದು ಕುಳಿತು ಅಳತೊಡಗಿದಳು. ಅತ್ತು ಸುಸ್ತಾದವಳು ದುಃಖವನ್ನು ಎಷ್ಟೇ ತಡೆಯಲು ಪ್ರಯತ್ನ ಮಾಡಿದರೂ ಮತ್ತೆ ಮತ್ತೆ ದುಃಖ ಉಮ್ಮಳಿಸುತ್ತಿತ್ತು. ಕಿರಣ ಕಣ್ಣು ಕೆಂಪು ಮಾಡಿಕೊಂಡು ಒಂದು ಬ್ಯಾಗ್ ಹಿಡಿದು ಕೋಪದಲ್ಲಿಯೇ ಹೊರಹೋಗಿದ್ದನ್ನು ನೋಡಿದ ಮಂಜನಿಗೆ ಏನೋ ನಡೆದಿದೆ ಎಂದು ಅರಿವಾಗಿತ್ತು. ತಕ್ಷಣಕ್ಕೆ ಚಿನ್ನುವಿನ ಬಳಿಗೆ ಓಡಿ ಬಂದಿದ್ದನು. ಅವಳು ಕುಳಿತು ಅಳುತ್ತಿರುವ ದೃಶ್ಯವನ್ನು ನೋಡಿದವನಿಗೆ ಗಾಬರಿಯಾಗಿತ್ತು. ಅವಳು ಮದುವೆಯಾಗಿ ಮನೆಗೆ ಬಂದಾಗಿನಿಂದ ಒಂದು ದಿನವೂ ಈ ರೀತಿಯ ಘಟನೆ ನಡೆದಿರಲಿಲ್ಲ.
ರಶ್ಮಿ ಅಕ್ಕ, ಯಾಕೆ ಹೀಗೆ ಅಳುತ್ತಿದ್ದೀರಾ? ಏನಾಯಿತು ಎಂದು ಗಾಬರಿಯಲ್ಲಿ ಕೇಳಿದನು. ಆದರೆ ಚಿನ್ನು ಮಾತ್ರ ಅವನ ಮಾತಿಗೆ ಏನೊಂದು ಉತ್ತರಿಸದೆ ಸುಮ್ಮನೆ ಅಳುತ್ತಲೇ ಇದ್ದಳು. ಅವಳು ಏನು ಮಾತನಾಡದೆ ಇರುವುದನ್ನು ನೋಡಿದ ಮಂಜ ಸ್ವಲ್ಪ ಹೊತ್ತು ಒಬ್ಬರನ್ನೇ ಬಿಡುವುದು ಒಳ್ಳೆಯದು, ನಂತರ ಮಾತನಾಡಿಸೋಣ ಎಂದು ತನ್ನ ಪಾಡಿಗೆ ತಾನು ಕೆಳಗೆ ಬಂದಿದ್ದನು. ಇತ್ತ ದಾರಿಯುದ್ದಕ್ಕೂ ಅಲೋಕ್ ಕುಮಾರ್ ಸರ್ ಅವರನ್ನು ಹೇಗೆ ಎದುರುಗೊಳ್ಳುವುದು? ಅವರು ಲೆಟರ್ ಕೇಳಿದರೆ ನಾನು ಏನು ಹೇಳುವುದು? ನಂಬಿಕೆ ಇಟ್ಟು ಆ ಲೆಟರನ್ನು ನನ್ನ ಕೈಗೆ ಕೊಟ್ಟಿದ್ದರು. ಈಗ ಅವರ ನಂಬಿಕೆಯನ್ನು ಉಳಿಸಿಕೊಳ್ಳಲಿಲ್ಲ ನಾನು. ಹೀಗಾಗಿದೆ ಎಂದು ತಿಳಿದರೆ SLV ಕಂಪನಿಯವರು ಎದುರು ನನ್ನ ಮರ್ಯಾದೆ ಜೊತೆ MD ಅವರ ಮರ್ಯಾದೆ ಕೂಡ ಹೋಗುತ್ತದೆ ಎನ್ನುವ ಚಿಂತೆಯಲ್ಲಿಯೇ ಕಚೇರಿಯನ್ನು ತಲುಪಿದನು. ತನ್ನ ಬೈಕನ್ನು ಪಾರ್ಕಿಂಗ್ ಮಾಡಿ ಗೇಟಿನ ಬಳಿ ಹೋಗುತ್ತಿದ್ದವನನ್ನು ಸೆಕ್ಯೂರಿಟಿ ಬಂದು ತಡೆದು ನಿಲ್ಲಿಸಿದನು. ಕಿರಣ್ ಸರ್, ನಿನ್ನೆ ನೀವು ಇಲ್ಲಿಂದ ಹೋಗುವಾಗ ಒಂದು ಎನ್ವಲಪ್ ಬೀಳಿಸಿಕೊಂಡು ಹೋಗಿದ್ದೀರಾ. ಅದನ್ನು ನಾನು ನಿಮಗೆ ಕೊಡಲು ಬರುವಷ್ಟರಲ್ಲಿ ನೀವು ಹೊರಟು ಬಿಟ್ಟಿರಿ. ಬೆಳಿಗ್ಗೆ ಹೇಗಿದ್ರೂ ಬರ್ತಿರಲ್ಲ, ಆವಾಗ ಕೊಟ್ಟರಾಯಿತು ಎಂದು ಸುಮ್ಮನಾದೆ ಎಂದು ಸೆಕ್ಯೂರಿಟಿ ಹೇಳುತ್ತಿದ್ದ ಹಾಗೆ ಅವನ ಕೈಯಲ್ಲಿದ್ದ ಲೆಟರ್ ನೋಡಿದವನ ಕಣ್ಣುಗಳು ಅರಳಿದವು. ಒಡನೆ ಆ ಲೆಟರನ್ನು ತನ್ನ ಕೈಗೆ ತೆಗೆದುಕೊಂಡು ನೋಡಿ ನೀಡಿದಾದ ಉಸಿರನ್ನು ಬಿಟ್ಟು ಅದನ್ನು ತನ್ನ ಬ್ಯಾಗಿಗೆ ಹಾಕಿಕೊಂಡ ತಕ್ಷಣ ಚಿನ್ನು ನೆನಪಾಗಿದ್ದಳು. ಅವಳ ತಪ್ಪಿಲ್ಲದಿದ್ದರೂ ಇಂದು ಕಿರಣ ಅವಳ ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೂ ಕೂಡ ಅಗಾಧವಾದ ನೋವು ಕೊಟ್ಟು ಬಂದಿದ್ದನು. ಚಿನ್ನು ಮೇಲೆ ಕೈ ಮಾಡಿ ತಪ್ಪು ಮಾಡಿದೆ ಎಂದುಕೊಂಡು ಮನದಲ್ಲಿಯೇ ನೊಂದುಕೊಂಡನು. ತನ್ನ ಮಾತಿನಿಂದ ಅವಳು ಎಷ್ಟು ನೊಂದಿದ್ದಾಳೆ ಎನ್ನುವ ಅಂದಾಜು ಕೂಡ ಅವನಿಗಿಲ್ಲ. ಮೊದಲು ಕರೆ ಮಾಡಿ ಮಾತನಾಡಿಸಬೇಕು ಎಂದು ತನ್ನ ಮೊಬೈಲ್ ತೆಗೆದು ಅವಳಿಗೆ ಕರೆ ಮಾಡಿದರೆ ಕಿರಣ ಕರೆ ಮಾಡುವುದನ್ನು ನೋಡಿದವಳು ಕರೆ ಸ್ವೀಕರಿಸದೆ ಸುಮ್ಮನೆ ಅಳುತ್ತಲೇ ಇದ್ದಳು. ಕಿರಣ ಅವಳು ಕರೆ ಸ್ವೀಕರಿಸದಿರುವುದನ್ನು ನೋಡಿ ತನ್ನ ಮೇಲೆ ಕೋಪ ಬಂದಿದೆ ಅನಿಸುತ್ತೆ, ಅದಕ್ಕೆ ಕರೆಯನ್ನು ಸ್ವೀಕರಿಸುತ್ತಿಲ್ಲ ಎಂದು ಪುನಃ ಕರೆ ಮಾಡಿದನು. ಅವನು ಅಷ್ಟು ಸರಿ ಕರೆ ಮಾಡಿದರೂ ಅವಳ ಕರೆ ಸ್ವೀಕರಿಸಲಿಲ್ಲ. ಕೊನೆಗೆ ಮೊಬೈಲನ್ನೇ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದಳು. ಚಿನ್ನುವಿನ ಈ ನಡೆಯನ್ನು ನೋಡಿದವನು ಮಂಜನಿಗೆ ಕರೆ ಮಾಡಿ ಚಿನ್ನು ಏನು ಮಾಡುತ್ತಿದ್ದಾಳೆ ಎಂದು ಕೇಳಿದನು. ಮಂಜ ಅವಳು ರೂಮಲ್ಲಿ ಅಳುತ್ತಿರುವುದು ನೋಡಿ ಕಿರಣನಿಗೆ ಇರುವ ವಿಷಯ ಹೇಳಿದನು. ಸರಿ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ, ಅವಳಿಗೆ ಅಲ್ಲಿಗೆ ತಿಂಡಿಯನ್ನು ತೆಗೆದುಕೊಂಡು ಹೋಗಿ ಕೊಡು ಎಂದು ಹೇಳಿ ಕರೆ ತುಂಡರಿಸಿದನು. ಕಿರಣ ಹೇಳಿದ ಹಾಗೆ ಮಂಜ ತಿಂಡಿಯನ್ನು ಹಿಡಿದು ಚಿನ್ನುವಿನ ಬಳಿಗೆ ಹೋದರೆ ನನಗೆ ತಿಂಡಿ ಬೇಡ ಎಂದು ತಿಂಡಿಯನ್ನು ನಿರಾಕರಿಸಿದಳು. ಮುಂದುವರಿಯುವುದು. ಧನ್ಯವಾದಗಳು.